ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕುಕ್ಸ್ ಕಿಚನ್ ರೆಸಿಪೀಸ್. ಇವತ್ತು ನಾನು ಸ್ಪೆಷಲ್ ಆದಂತಹ ರೈಸ್ ರೆಸಿಪಿನ ಮಾಡ್ತಾ ಇದ್ದೀನಿ. ಈ ರೈಸ್ಗೆ ನಮಗೆ ಯಾವುದೇ ಗ್ರೇವಿ ಅವಶ್ಯಕತೆ ಇರೋದಿಲ್ಲ. ಸೊ ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ. ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ 2 ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ. ತುಪ್ಪ ಚೆನ್ನಾಗಿ ನಮಗೆ ಬಿಸಿಯಾಗಿ ಇದು ಕರಗಬೇಕು. ಅಷ್ಟರಲ್ಲಿ ನಾನು ಇದಕ್ಕೆ ಇವಾಗ ಸ್ಪೈಸಸ್ ಆದಂತಹ ಕೆತ್ತೆ, ಲವಂಗ, ಏಲಕ್ಕಿ, ಜೀರಿಗೆ, ಅನಂತರ ಬಿರಿಯಾನಿ ಎಲೆ ಇದೆಯಲ್ಲ ಇದನ್ನು ಹಾಕ್ತಾ ಇದ್ದೀನಿ. ಇದು ಹಾಕಿ ಸ್ವಲ್ಪ ಹೊತ್ತು ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿಟ್ಟು ಇದನ್ನು ಫ್ರೈ ಮಾಡ್ಕೋಬೇಡಿ, ಕಪ್ಪಾಗೋ ಚಾನ್ಸಸ್ ಇರ್ತದೆ. ಆದ ಕಾರಣ ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಇದನ್ನು ಫ್ರೈ ಮಾಡಿದರೆ ಸಾಕು. ಇವಾಗ ಇದಕ್ಕೆ ನಾನು ಒಂದು ಈರುಳ್ಳಿ ಅನಂತರ ಒಂದು ಕ್ಯಾರೆಟನ್ನು ಈ ರೀತಿ ತುರಿದು ಇದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಅಂದರೆ ಈರುಳ್ಳಿ ನಮಗೆ ಕುಕ್ ಆಗುವ ಕನ್ಸಿಸ್ಟೆನ್ಸಿ ಇರ್ತದಲ್ಲ ಅಷ್ಟರ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಈ ತುಪ್ಪದಲ್ಲಿ. ತುಪ್ಪವೇ ಹಾಕಿ, ಇದರ ಬದಲು ಎಣ್ಣೆನ ಹಾಕ್ಕೋಬೇಡಿ. ತುಪ್ಪ ಹಾಕಿದ್ರಿಂದಲೇ ಇದು ಚೆನ್ನಾಗಿ ಬರ್ತದೆ. ನಮಗೆ ಒಳ್ಳೆಯ ಒಂದು ಟೇಸ್ಟಿಯಾದಂತಹ ರೈಸ್ ಅಂತಲೇ ಹೇಳ್ಬೋದು. ಮಕ್ಕಳಿಂದ ಹಿಡಿದು ದೊಡ್ಡವರ ತನಕಲೂ ಇದನ್ನು ಫೇವ್ರೆಟ್ ಆಗಿ ತಿನ್ಕೋತಾರೆ. ಅಷ್ಟೊಂದು ಚೆನ್ನಾಗಿರುವಂತಹ ರೈಸ್ ಇದು. ಇದಕ್ಕೆ ಯಾವುದೇ ಗ್ರೇವಿ ಅವಶ್ಯಕತೆ ಇರೋದಿಲ್ಲ. ಸೊ ಇವಾಗ ಚೆನ್ನಾಗಿ ಇದನ್ನು ಈ ರೀತಿ ಫ್ರೈ ಮಾಡ್ಕೋಬೇಕು. ಸೊ ನೋಡಿದ್ರಲ್ಲ ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ಇವಾಗ ಇದಕ್ಕೆ ನಾನು ಗೀ ರೈಸ್ ಇದೆಯಲ್ಲ, ಜೀರಾ ರೈಸ್, ಇದನ್ನು ಚೆನ್ನಾಗಿ ತೊಳೆದು ಇದರ ನೀರನ್ನೆಲ್ಲ ತೆಗೆದು ಇವಾಗ ತಂದಿದ್ದೀನಿ. ಇಲ್ಲಿ ನಾನು ಟೋಟಲ್ ಆಗಿ 1 ಗ್ಲಾಸ್ ಆಗುವಷ್ಟು ರೈಸ್ನ ತೆಗೆದುಕೊಂಡಿದ್ದೀನಿ. ಇದರ ನೀರೆಲ್ಲ ಕಂಪ್ಲೀಟಾಗಿ ತೊಳೆದು ತೆಗೆದ ನಂತರ ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಈ ರೈಸ್ ಇದೆಯಲ್ಲ ಈ ತುಪ್ಪದಲ್ಲಿ ನಾವು 2 ನಿಮಿಷ ಇದನ್ನು ಈ ರೀತಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಬರ್ತದೆ. ಈ ಮೆಥಡನ್ನು ನೀವು ಸ್ಕಿಪ್ ಮಾಡದೆ ಮಾಡಿ. ಸೊ ಇವಾಗ ನೋಡಿದ್ರಲ್ಲ ಚೆನ್ನಾಗಿ ಈ ರೀತಿ 2 ನಿಮಿಷ ಸ್ಪೂನ್ ಹಾಕಿ ಈ ರೀತಿ ಮಿಕ್ಸ್ ಮಾಡ್ತಲೇ ಇರಿ. ಗ್ಯಾಸನ್ನು ಯಾವತ್ತೂ ಹೈ ಫ್ಲೇಮಲ್ಲಿ ಇಡಲಿಕ್ಕೆ ಹೋಗಬೇಡಿ, ಕಲರೇ ಕಂಪ್ಲೀಟಾಗಿ ಚೇಂಜ್ ಆಗಿ ಸಿಗ್ತದೆ. ಸೊ ಅದು ಕಡೆ ಗ್ಯಾಸನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ನಾನು ಬಿಸಿ ನೀರನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ ಜೀರಾ ರೈಸ್ ಇದೆಯಲ್ಲ, ಗೀ ರೈಸ್ ಇದೆಯಲ್ಲ ಅದಕ್ಕೆ ಇಲ್ಲಿ ನಾನು 2 ಕಪ್ ಆಗುವಷ್ಟು ನೀರನ್ನು ಹಾಕಿದ್ದೀನಿ. ನೀರಿನ ಮೆಷರ್ಮೆಂಟ್ ನಮಗೆ ಕರೆಕ್ಟಾಗಿರಬೇಕು. ಕೊನೆಗೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದನ್ನು ಸ್ಕಿಪ್ ಮಾಡ್ಕೋಬೇಡಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಉಪ್ಪು ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪಿನ ರುಚಿ ಇದೆಯಾ ಅಂತ ಹೇಳಿ ನೋಡಿ. ನೀರಿನಲ್ಲಿ ನಮಗೆ ಉಪ್ಪಿನ ಅಂಶ ಸ್ವಲ್ಪ ಜಾಸ್ತಿಯಾಗಿ ಸಿಕ್ಕಿದರೆ ಅಕ್ಕಿ ಕುಕ್ಕಾದ ನಂತರ ನಮಗೆ ಕಂಪ್ಲೀಟಾಗಿ ಪರ್ಫೆಕ್ಟಾಗಿ ಬರ್ತದೆ. ಸೊ ನೋಡಿದ್ರಲ್ಲ ನೀರಿನ ಮೆಜರ್ಮೆಂಟ್ ಮಾತ್ರ ಇದಕ್ಕೆ ನಮಗೆ ಕರೆಕ್ಟಾಗಿ ಹಾಕಬೇಕಾಗುವಂಥದ್ದು. ಅಂದರೆ 1 ಕಪ್ಗೆ 2 ಕಪ್ ಆಗುವಷ್ಟು ನೀರು. ಇವಾಗ ಇದನ್ನು ಒಂದು 10 ನಿಮಿಷ ನಾವು ಕುಕ್ ಮಾಡಿದ ನಂತರ ನೋಡಿ ಎಷ್ಟು ಚೆನ್ನಾಗಿ ನಮಗೆ ಕುಕ್ಕಾಗಿ ಸಿಕ್ಕಿದೆ. ಎಷ್ಟೊಂದು ಬಿಡಿ ಬಿಡಿಯಾಗಿ ನಮಗೆ ರೈಸ್ ಬಂದಿದಲ್ಲ. ಇದಕ್ಕೆ ಯಾವುದೇ ಗ್ರೇವಿ ಅವಶ್ಯಕತೆ ಇರೋದಿಲ್ಲ. ಒಂದು ಒಳ್ಳೆ ಘಮ ಅಂತ ಪರಿಮಳ ಬರುವಂತಹ ಒಂದು ರೈಸ್ ಇದು. ತುಂಬಾ ಚೆನ್ನಾಗಿರ್ತದೆ. ಮಸ್ಟಾಗಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ, ಟಿಫಿನ್ ಬಾಕ್ಸ್ಗೆ ಈ ರೆಸಿಪಿನ ನೀವು ಮಾಡಿಕೊಡಿ. ಚಿಕ್ಕವರಿಂದ ದೊಡ್ಡವರ ತನಕ ಸಹ ಇದನ್ನು ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ನ ಮಾಡಿ. ಹಾಗೂ ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ.